ಹಾಸನದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸರಣಿ ಅಪಘಾತ ಸಂಭವಿಸಿದೆ. ಅತಿ ವೇಗವಾಗಿ ಬಂದು ಹಿಂಬದಿಯಿಂದ ಕಾರುಗಳಿಗೆ ಡಿಕ್ಕಿಯನ್ನ ಹೊಡೆದಿದೆ. ಹಾಸನದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸರಣಿ ಅಪಘಾತ ಸಂಭವಿಸಿದೆ. ಅತಿ ವೇಗವಾಗಿ ಬಂದು ಹಿಂಬದಿಯಿಂದ ಕಾರುಗಳಿಗೆ ಡಿಕ್ಕಿ ಹೊಡೆಯಲಾಗಿದೆ. 7 ಕಾರುಗಳು ಜಖಮಾಗಿದ್ದು, ಕಾರಿನಲ್ಲಿ ಇದ್ದವರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಹಾಸನ ಜಿಲ್ಲೆಯ ಚೋಲಗೆರೆ ಟೋಲ್ ಬಳಿ ಈ ಘಟನೆ ಸಂಭವಿಸಿದೆ. ಮಂಗಳೂರು ಕಡೆಯಿಂದ ಬೆಂಗಳೂರಿಗೆ ಬರ್ತಾ ಇದ್ದಾಗ ಈ ಘಟನೆ ನಡೆದಿದೆ. ಇನ್ನು ಸರಣಿ ಅಪಘಾತದಿಂದ ಕೆಲಕಾಲ ವಾಹನ ಸಂಚಾರ ಅಲ್ಲಿ ಸ್ಥಗಿತವಾಗಿತ್ತು. ಇನ್ನು ಸ್ಥಳಕ್ಕೆ ಆಲೂರು ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ. ಸದ್ಯ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ಮಟ್ಟಕ್ಕೆ ಅಲ್ಲಿ ಸರಣಿ ಅಪಘಾತ ಸಂಭವಿಸಿದೆ ಅಂತ. ಹಾಸನದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸರಣಿ ಅಪಘಾತ ನಡೆದಿದೆ. ಅತಿ ವೇಗವಾಗಿ ಬಂದು ಹಿಂಬದಿಯಿಂದ ಕಾರುಗಳಿಗೆ ಡಿಕ್ಕಿಯನ್ನ ಹೊಡೆಯಲಾಗಿದೆ. ಇನ್ನು ಈ ಘಟನೆಯಲ್ಲಿ 7 ಕಾರುಗಳು ಜಖಂಗೊಂಡಿದ್ದು, ಕಾರಿನಲ್ಲಿ ಇದ್ದವರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಸನ ಜಿಲ್ಲೆಯ ಚೋಲಗೆರೆ ಟೋಲ್ ಬಳಿ ಈ ಘಟನೆ ನಡೆದಿರೋದು. ಮಂಗಳೂರು ಕಡೆಯಿಂದ ಬೆಂಗಳೂರಿಗೆ ಬರ್ತಿದ್ದಾಗ ಈ ಅಪಘಾತ ಸಂಭವಿಸಿದೆ. ಈ ಸರಣಿ ಅಪಘಾತದಿಂದ ಕೆಲಕಾಲ ಅಲ್ಲಿ ವಾಹನ ಸಂಚಾರ ಸ್ಥಗಿತವಾಗಿತ್ತು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಶಿಧರ್, ಎಷ್ಟೊತ್ತಿಗೆ ಈ ಘಟನೆ ಆಗಿದ್ದು, ಸದ್ಯ ಗಾಯಾಳುಗಳು ಹೇಗಿದ್ದಾರೆ? ಎಷ್ಟು ಜನ ಇದರಲ್ಲಿ ಗಾಯಗೊಂಡಿದ್ದಾರೆ? ಅರ್ಪಿತ, ಏನು ವೀಕೆಂಡ್ ಹಿನ್ನೆಲೆಯಲ್ಲಿ ಈ ಮಂಗಳೂರಿಂದ ಬೆಂಗಳೂರಿಗೆ ತೆರಳತಕ್ಕಂತಹ ವಾಹನಗಳ ಸಂಖ್ಯೆ ಹೆಚ್ಚಾಗಿತ್ತು. ಈ ನಡುವೆ ಈಗ ಆಲೂರು ಬಳಿ ಒಂದು ಹೊಸದಾಗಿ ಟೋಲ್ ಅನ್ನ ನಿರ್ಮಾಣ ಮಾಡಿದರೆ, ಚೌಲ್ಗೆರೆ ಗ್ರಾಮದ ಬಳಿ ಈ ಟೋಲ್ ನ ನಿರ್ಮಾಣ ಮಾಡಿದರೆ. ಆದ್ರೆ ಆ ಚೌಲ್ಗೆರೆ ಗ್ರಾಮದ ಬಳಿ ಏನು ಟೋಲ್ ಇದೆ ಅಲ್ಲಿ ನಿಧಾನ ಗತಿಯಲ್ಲಿ ವಾಹನಗಳನ್ನ ಬಿಡ್ಲಾಗ್ತಾ ಇದೆ. ಯಾಕಂದ್ರೆ ಅದು ಹೊಸದಾಗಿ ಓಪನ್ ಆಗಿರ್ತಕ್ಕಂಥ ಒಂದು ಟೋಲ್ ಆಗಿದೆ. ಹಾಗಾಗಿ ವಾಹನ ಸಂಖ್ಯೆ ಹೆಚ್ಚಾಗಿ ಓಡಾಡ್ತಿದ್ರೆ ಇದ್ರಲ್ಲಿ ವೇಗವಾಗಿ ಬಂದಂತಹ ಒಂದು ಕಾರಿನಿಂದ ಅದು ವೇಗವಾಗಿ ಬಂದು ಡಿಕ್ಕಿ ಹೊಡೆಯುತ್ತೆ. ಆ ಡಿಕ್ಕಿ ಹೊಡೆದ ಪರಿಣಾಮ 7 ವಾಹನಗಳು ಜಖಮಾಗ್ತದೆ. ಆ ಜಖಮಾದಂತಹ ವಾಹನಗಳಿಂದಾಗಿ ಕೆಲಕಾಲ ವಾಹನ ಸಂಚಾರ ಸ್ಥಗಿತಗೊಂಡಿರ್ತಂತೆ. ಸ್ಥಳಕ್ಕೆ ಆಲೂರು ಪೊಲೀಸರು ಭೇಟಿಯನ್ನು ನೀಡ್ತಾರೆ. ಆ ಕಾರಿನಲ್ಲಿದ್ದಂತಹ ಸುಮಾರು 10ಕ್ಕೂ ಹೆಚ್ಚು ಮಂದಿ ಗಾಯಾಳುಗಳಾಗಿದ್ದಾರೆ. ಅವರೆಲ್ಲರೂ ಸಹ ಆಲೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಎಲ್ಲಾ ವಾಹನಗಳನ್ನು ಈಗ ಆಲೂರು ಪೊಲೀಸ್ ಠಾಣೆಗೆ ಕರೆದೊಯ್ಯಲಾಗಿದೆ. ಅತಿ ಬೇಗ ಹಾಗೂ ಏನು ಆ ಟೋಲ್ ನಿಂದ ನಿಧಾನಗತಿಯ ಏನು ವಾಹನಗಳನ್ನ ಏನು ಟೋಲ್ ನನ್ನ ಫೀಸ್ ಕಟ್ಟಿ ಹೊರಬಿಡಲಾಗ್ತಿದೆ. ಅದರಿಂದಾಗಿ ಈ ಅಪಘಾತ ಸಂಭವಿಸಿದೆ ಅಂತ ಹೇಳಿ ಪೊಲೀಸರು ಈಗ ಅವರ ಮೇಲೆ ದೂರನ್ನ ದಾಖಲಿಸಲು ಮುಂದಾಗಿದ್ದಾರೆ. ಆದ್ರೆ ಯಾವುದೇ ಪ್ರಾಣಾಪಾಯ ಇದರಿಂದ ಸಂಭವಿಸಿಲ್ಲ. ಹಾಗಾಗಿ ಎಲ್ಲಾ ವಾಹನಗಳನ್ನು ಈಗ ಆಲೂರು ಪೊಲೀಸ್ ಠಾಣೆಗೆ ಕರೆದೊಯ್ಯಲಾಗಿದೆ. ಯಾವುದೇ ಪ್ರಾಣಾಪಾಯ ಇದರಿಂದ ಸಂಭವಿಸಿಲ್ಲ. ಹಾಗಾಗಿ ಆಲೂರು ಪೊಲೀಸರು ಏನು ಈಗ ವಾಹನಗಳು ಏನು ಸಂಚಾರ ದಟ್ಟಣೆ ಉಂಟಾಯ್ತು ಎಲ್ಲಾನು ತೆರವು ಮಾಡಿ ಈಗ ವಾಹನಗಳ ಓಡಾಟಕ್ಕೆ ಅನುವನ್ನ ಮಾಡಿಕೊಟ್ಟಿದ್ದಾರೆ. ಅರ್ಪಿತಾ, ಧನ್ಯವಾದ ಶಶಿಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.